ಇವತ್ ನಾವ್ ಎಲ್ಕೋತಾ ಇದೀರಿ ಅಂತ ನಾನು ಹೇಳೋದೇ ಬೇಡ, ನಾವ್ ಆಡೋದ್ರಾಗೆ ಗೊತ್ತಾಗ್ತೈತೆ ನಾವ್ ಎಲ್ಕೋತಾ ಇದೀರಿ ಅಂತ. ಎಲ್ಲಾರ್ಗೂ ಗೊತ್ತಾಗಿರ್ಬೇಕು ನಾವು ಬಂದಿರೋದು ಮಂತ್ರಾಲಯಕ್ಕ ಅಂತ. ನಾವು ಮನೆ ಬಿಟ್ಟಿದ್ದು 8 ಗಂಟೆಕ, ಇಲ್ಲಿ ಬಂದ್ ಸೇರಿದ್ದು 4 ಗಂಟೆಕ. ಟೋಟಲ್ 8 ಅವರ್ ಆಗಿತ್ತು ಜರ್ನಿ. ನಾವೊಂದು ರೂಮ್ ಬುಕ್ ಮಾಡ್ಕೊಂಡು ಬಂದು ಅಲ್ಲಿ 2 ಅವರ್ ರೆಸ್ಟ್ ಮಾಡ್ರಿ. 2 ಅವರ್ ರೆಸ್ಟ್ ಮಾಡಿದಾದ್ಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಎಲ್ಲಾರು ರೆಡಿ ಆಗಿ, ಎಲ್ಲಾರು ತಣಮೀಣ ಅಂತ ಚೆನ್ನಾಗಿ ರೆಡಿ ಆಗಿ ದೇವಸ್ಥಾನ ಕಡೆ ಹೊರಟು. ನಾನಂತೂ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಹೋಗಿದ್ದು. ದೇವ್ರ ನೋಡಕ್ ಬಲೆ ಖುಷಿಯಿಂದ ಕಾಯ್ತಿದೆ, ಆದ್ರೆ ದರ್ಶನ ಮಾತ್ರ ಸಖತ್ತಾಗಾಯ್ತು, ಯಾವ್ದೇ ರಶ್ ಇರಿಲ್ಲ. ನಾವ್ ಹೆಣ್ಣೈಕ್ಲೆಲ್ಲ ಸೇರ್ಕೊಂಡು ಸೀರೆಗಳು ಉಟ್ಕೊಂಡು ಮಲ್ಗೆ ಹೂ ಮುಟ್ಕೊಂಡು ಮಿಂಚ್ತಾ ಇದ್ವಿ. ಪೋಸ್ ಇರ್ಲಿ ಅನ್ಬಿಟ್ಟು ಈ ತರ ವಿಡಿಯೋ ಮಾಡಿದ್ರಿ. ನಿಜವಾಗಿಯೂ ನೆಮ್ಮದಿ ಬೇಕಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು. ನನ್ಕಂತೂ ಈಚೆ ಬರಕ್ ಮನ್ಸೇ ಇರಿಲ್ಲ. ದೇವ್ರ ದರ್ಶನ ಮಾತ್ರ ಸಖತ್ತಾಗಾಯ್ತು. ದರ್ಶನ ಮುಗಿಸ್ಕೊಂಡು ಎಲ್ಲಾರು ಒಂದ್ ಕಡೆ ಸೇರಿದ್ರಿ. ಅಲ್ಲಿಂದ ಗಂಗಮ್ಮನ ದೇವಸ್ಥಾನ ಕಡೆ ಹೋದ್ರಿ. ಗಂಗಮ್ಮನ ದೇವಸ್ಥಾನ ನೋಡ್ಕೊಂಡು ನದಿ ಅಲ್ಲಿಂದ ಎಲ್ಲಾರು ನಾಷ್ಟ ಮಾಡಕ್ ಹೋದ್ರಿ. ಆದ್ರೆ ನಾನ್ ಮಾತ್ರ ಟೀ ಕುಡಿತಾ ಇದೀನಿ. ನಾನಂತೂ ಟೀ ಲವರಪ್ಪ, ಅದಕ್ಕೆ ಟೀ ಕುಡಿತಾ ಎಲ್ಲಾ ಮುಗಿಸ್ಕೊಂಡು ಸೀದಾ ಬಂದಿರೋ ದಾರಿನೇ ಹಿಡ್ಕೊಂಡ್ ಮನೆಗ್ ಹೋಗ್ಬೇಕಾದ್ರೆ ಅಲ್ಲೇ ಹತ್ರ ಇರೋ ಪಂಚಮುಖಿ ದೇವಸ್ಥಾನಕ್ಕೆ ಏನಾದ್ರೂ ನಾನು ಹೋಗ್ದಿರ ಹೋದ್ರೆ ಆ ಆಂಜನೇಯನ ನನ್ನನ್ನ ಕ್ಷಮಿಸ್ತೈತ. ಅಲ್ಲಿಂದ ಎಲ್ಲಾರು ಕಾರ್ ಎತ್ಕೊಂಡು ಪಂಚಮುಖಿ ದೇವಸ್ಥಾನಕ್ಕೆ ಬಂದ. ನಾನು ಈ ಜಾಗಗಳಿಗೆಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ಬನ್ರಿ ಏನೇನ್ ವಿಶೇಷ ಐತೆ ಇಲ್ಲಿ ನೋಡಿ. ನಮ್ ಬ್ಯಾಡ್ ಲಕ್ ಏನಂತಂದ್ರೆ ಗುಡಿ ಒಳಗಿರೋ ದೇವ್ರನ್ನ ವಿಡಿಯೋ ಮಾಡೋದಕ್ ಬಿಟ್ಟಿಲ್ಲ. ಇದು ಆಂಜನೇಯನ ಹೆಜ್ಜೆ ಗುರುತುಗಳು. ಪ್ರತಿದಿನ ಇದನ್ನ ಪೂಜೆ ಮಾಡ್ತಾನೆ ಇರ್ತಾರೆ. ನೋಡಿ ಗೈಸ್, ಇದು ಪುಷ್ಪಕ ವಿಮಾನ ಅಂತೆ. ನಾನು ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು. ಅದು ಈ ತರ ಬ್ಯಾಲೆನ್ಸ್ ಮಾಡ್ತಾ ಇರೋದು ನಿಜವಾಗ್ಲೂ ಸಖತ್ತಾಗೈತೆ. ಇಲ್ಲಿ ಆಂಜನೇಯಂದು ದಿಂಬು ಮತ್ತೆ ಹಾಸಿಗೆ ನೋಡ್ಬೋದು. ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಬೆಡ್ ಅಂಡ್ ಪಿಲ್ಲೋ ಅಂತ. ಇದೇನಪ್ಪ ವಿಶೇಷ ಅಂತಂದ್ರೆ ನಮ್ಮ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಕಾಯಿನ್ ನ ಅಲ್ಲಿ ಅಂಟಿಸಿದ್ರೆ ಅದೇನಾದ್ರು ಅಂಟ್ಕೊಂಡ್ರೆ ನಾವ್ ಅನ್ಕೊಂಡಿದ್ ಆಗ್ತೈತೆ ಅಂತ. ಇಲ್ಲಕ ನಮ್ ವಿಡಿಯೋ ಮುಗಿತೈತೆ. ಬಂದಿ ದಾರಿ ಹಿಡ್ಕೊಂಡು ಮನೆ ಕಡೆ ರೈಟ್ ಹೇಳ್ತಾ ಇದ್ದೀರಿ. ಅಲ್ಲೇ ಒಂದ್ ಹೋಟ್ಲಾಗ ಮಧ್ಯಾಹ್ನ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಬೇಗ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ.